ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ನಮ್ಮ ಕರ್ನಾಟಕ ಆಕ್ಷನ್ ಪ್ರಾಪರ್ಟೀಸ್ ಯೂಟ್ಯೂಬ್ ಚಾನಲ್ಗೆ. ಇವತ್ತು ಮೊನ್ನೆ ತಾನೇ KHB ರಿಸಲ್ಟ್ಸ್ ಮುಗಿದಿದೆ. ಬೀದರ್, ಬಾಗಲಕೋಟ್, ಬ್ಯಾಂಗ್ಳೂರ್, ರಾಣೆಬೆನ್ನೂರು, ತುಮಕೂರು ಫೇಸ್ 1 ಫೇಸ್ 2 ಟೋಟಲ್ ಆಗಿ 98 ಸೈಟ್ಗಳು ಸೇಲ್ ಆಗಿದೆ. ಈ ಸೈಟ್ನ ಪೂರ್ತಿ ವಿಭಾಗ ಟೋಟಲ್ಲು 240 ಪ್ಲಸ್ ಆಡ್ ಸೈಟ್ ಇತ್ತು ಟೋಟಲ್ ಆಗಿ. ನೀವು ಇದನ್ನ KHB ವೆಬ್ಸೈಟ್ಗೆ ಹೋಗಿ ಕೂಡ ನೋಡ್ಬೋದು. ಸೊ ಅದರಲ್ಲಿ ಅಪ್ರಾಕ್ಸಿಮೇಟ್ಲಿ ಕ್ಲೋಸ್ ಟು 85 ಸೈಟ್ಸ್ ಮಾತ್ರ ಆಕ್ಷನಲ್ಲಿ ಗೆದ್ದಿದ್ದಾರೆ. ಈ ಸೈಟ್ಗಳು ಟೋಟಲ್ ಆಗಿ ಗುಲ್ಬರ್ಗ, ಕಲಬುರ್ಗಿ, ಜಮಖಂಡಿ, ಅಥಣಿ, ಬಾಗಲಕೋಟ್, ಮಾನ್ವಿ, ಕೊಪ್ಪಳ, ಹುಬ್ಳಿ, ಧಾರವಾಡ, ಬಳ್ಳಾರಿ, ಕೂಡ್ಲಿಗಿ, ರಾಣೆಬೆನ್ನೂರು, ದಾವಣಗೆರೆ, ಚಿತ್ರದುರ್ಗ, ಪಾವಗಡ, ಕಡೂರು, ತುಮಕೂರು, ಮೈಸೂರು, KR ಪೇಟೆ, ಹಾಸನ, ಕೊನೆಗೆ ಮೈಸೂರು, ಬೆಂಗಳೂರಲ್ಲಿ ಫೇಸ್ 2 ಫೇಸ್ 3 ಎಲ್ಲ ಭಾಗದಲ್ಲೂ ಸೈಟ್ಗಳು ಆಕ್ಷನ್ಗೆ ಬಂದಿತ್ತು. KHB ಕಡೆಯಿಂದ ಎಲ್ಲ ಕಾರ್ನರ್ ಸೈಟು. ಸೊ ಅದರಲ್ಲಿ ರಿಸಲ್ಟ್ಸ್ ಈ ಥರ ಇದೆ. ಈ ರಿಸಲ್ಟ್ಸ್ನ ನಾನು ನಿಮಗೆ 1 by 1 ಸ್ಕ್ರೋಲ್ ಮಾಡ್ತಾ ಹೋಗ್ತೀನಿ. ನಿಮ್ಗೆ ಯಾವ್ದು ಬೇಕೋ ಅದನ್ನು ನೋಡ್ಕೊಂಬಿಡಿ. ಹಾಗೆ ಚಿಕ್ಕದಾಗಿ ನಾನು ಕಮೆಂಟ್ ಏನಾದರೂ ಇದ್ದರೆ ಅದರ ಬಗ್ಗೆ ಮಾಡ್ತೀನಿ. ಬಿಫೋರ್ ವಿ ಸ್ಟಾರ್ಟ್, ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದರೆ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. 2025ಗೆ ತುಂಬ ಹೊಸ ಲೇಔಟ್ಗಳು, ತುಂಬ ಆಪ್ಷನ್ಗಳು, ಅರ್ಬನ್ ಡೆವಲಪ್ಮೆಂಟ್ ಮತ್ತು KHB ಕಡೆಯಿಂದ ಲೈನ್ಡ್ ಅಪ್ ಇದೆ. ಪ್ರತಿಯೊಂದು ಬಂದಾಗಲೂ ನಾನು ಫಸ್ಟು ಎಲ್ಲ ಸ್ಟಡಿ ಮಾಡಿ ಯಾವ ಥರ ಹಾಕಬೇಕು ಪ್ರತಿಯೊಂದು ಹೇಳ್ತೀನಿ. ಸೊ ಇಯರ್ ಎಂಡ್ ಬಂದಿದೆ. ವಿ ಆರ್ ಆಲ್ರೆಡಿ ಕ್ಲೋಸ್ ಟು 20K ಸಬ್ಸ್ಕ್ರೈಬರ್ ಹತ್ರ ಇದ್ದೀವಿ. ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ಮುಂದಿನ ವರ್ಷ ಬರುವಂಥ ಪ್ರತಿ ವಿಡಿಯೋನೂ ಕೂಡ ನಾನು ನಿಮಗೆ ತಪ್ಪದೆ ವಿತಿನ್ ಫಸ್ಟ್ ಡೇ ಅಲ್ಲೇ ಕೂಡ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ತಡ ಮಾಡೋದು ಬೇಡ. ಲೆಟ್ಸ್ ಗೆಟ್ ಇನ್ ಟು ದಿಸ್. ಟೋಟಲ್ ವಿಭಾಗನ ನಾನು ಡಿವೈಡ್ ಮಾಡಿ 33% ಹೈಕು, 33 to 66% ಹೈಕನ್ನು ನಾನು ಯೆಲ್ಲೋ ಕಲರ್ ಹೈಲೈಟ್ ಮಾಡಿದ್ದೀನಿ. ಲೆಸ್ ದೆನ್ 33 ಇರೋದನ್ನು ನಾನು ಗ್ರೀನಲ್ಲಿ ಹೈಲೈಟ್ ಮಾಡಿದ್ದೀನಿ. ಸೊ ಅಬೋವ್ 66 ಇದ್ದದನ್ನು ನಾನು ರೆಡ್ಡಲ್ಲಿ ಹೈಲೈಟ್ ಮಾಡಿದ್ದೀನಿ. ಸೊ ಇಟ್ ಮೀನ್ಸ್ ಜನರಲ್ ಆಗಿ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗಲಿ ಅಂತ ಹೇಳ್ಬಿಟ್ಟು. ಓಕೆ, ಸೊ ಐ ಫೀಲ್ ಎನಿಬಡಿ ಲೆಸ್ ದೆನ್ 33% ಆರ್ ಎ ಗುಡ್ ಪಿಕ್ ಇನ್ ಡೀಡ್. ಡಿಪೆಂಡ್ಸ್ ಆನ್ ದ ಲೊಕೇಶನ್ ಅಗೇನ್. ಆಂಬರ್ ಇಸ್ ಗುಡ್ ಆರ್ ಬ್ಯಾಡ್ ಇನ್ ಟರ್ಮ್ಸ್ ಆಫ್ ಇನ್ವೆಸ್ಟ್ಮೆಂಟು. ಅದು ಪರ್ಸನಲ್ ಯೂಸ್ಗೆ ಇದ್ರೆ ಗುಡ್ ಅಂತ ಹೇಳ್ಬೋದು, ಇನ್ವೆಸ್ಟ್ಮೆಂಟ್ ಇದ್ರೆ ಸ್ವಲ್ಪ ಬ್ಯಾಡ್ ಅಂತ ಹೇಳ್ಬೋದು. ರೆಡ್ ಕಲರ್ಸ್ ಆರ್ ನಾಟ್ ಬ್ಯಾಡ್ ಅಂತ ಹೇಳಿ ಒಂದೊಂದು ಲೊಕೇಶನ್ಗೆ ಒಂದೊಂದು ಮೀನಿಂಗ್ ಬರುತ್ತೆ. ಸೊ ಒಂದೊಂದು ಲೊಕೇಶನ್ ಅಲ್ಲಿ 100% ಡಬಲ್ ಕೊಟ್ರು ಇಟ್ಸ್ ಇಂಡೀಡ್ ಅ ಗ್ರೇಟ್ ಬೈ ಆಗಿರುತ್ತೆ. ಆ ಒಂದೊಂದು ಲೊಕೇಶನ್ ಅಲ್ಲಿ ರೆಡ್ ಕೊಟ್ರೆ ಇಟ್ ವಿಲ್ ನಾಟ್ ಬಿ ಅ ಗ್ರೇಟ್ ಇನ್ವೆಸ್ಟ್ಮೆಂಟ್. ಆ ತರ ಪರ್ಸನಲ್ ರೀಸನ್ ಮತ್ತೆ ಇನ್ವೆಸ್ಟ್ಮೆಂಟ್ ರೀಸನ್ ಎರಡೂ ಕಾಂಬಿನೇಷನ್ ಆಗಿ ಇದನ್ನ ನೀವು ಅರ್ಥ ಮಾಡ್ಕೋಬಹುದು. ಇಟ್ಸ್ ಜಸ್ಟ್ ಅ ಮೈ ವ್ಯೂ ಅಷ್ಟೇನೆ. ಇದೇ ತರ ನೀವು ಅರ್ಥ ಮಾಡ್ಕೋಬೇಕಂತಿಲ್ಲ. ನಿಮಗೆ ಯಾವ ತರ ಪ್ರಾಪರ್ಟಿ ಹೈಕ್ ಆಗಿದೆ ಅಂತ ಅಷ್ಟು ನೋಡಿದ್ರೆ ಸಾಕು. ಸೊ ಬಾಗಲಕೋಟ್ ಸಿಕ್ಕೇರಿಯಲ್ಲಿ ಮಲ್ಟಿಪಲ್ ಸೈಟ್ಸ್ ಇತ್ತು, ಆದ್ರೂ 4 ಮಾತ್ರ ಸೈಟ್ ಇಲ್ಲಿ ಸೋಲ್ಡ್ ಆಗಿದೆ. ಅದರಲ್ಲಿ ಇಫ್ ಯು ಅಬ್ಸರ್ವ್ ಕ್ಲೋಸ್ಲಿ 3 ಸೈಟು ನಾನೇನು ಹೈಲೈಟ್ ಮಾಡಿದ್ದೀನಲ್ಲ ಲೆಸ್ ದೆನ್ 10% ಹೈಕಲ್ ತಗೊಂಡಿದ್ದಾರೆ. 1500 per ಸ್ಕ್ವೇರ್ ಫೀಟ್ ಎಲ್ಲ ತಗೊಂಡಿದ್ದಾರೆ. ಬಟ್ ಇವ್ರು ಯಾರೋ ಒಂದು 2030 ಪ್ರಾಪರ್ಟಿಗೆ 2700 ಹತ್ತಿರ ಕೊಟ್ಟಿದ್ದಾರೆ ವಿತ್ 81% ಹೈಕ್. ಸೊ ಇಷ್ಟೊಂದು ನೀವು 2030 ಸೈಟಿಗೆ ನೀವು ಹತ್ತಿರ 2700 ಕೊಡೋಂಗಿದ್ದಿದ್ರೆ ನೀವು 2030 ಚಿಕ್ಕ ಸೈಟಿಗೆ ತುಂಬಾ ಲೇಔಟ್ ಅಲ್ಲಿ ದೊಡ್ಡ ಸೈಟ್ ಇತ್ತು, ತುಂಬಾ ಚೆನ್ನಾಗಿ ಪ್ಲಾನ್ ಮಾಡಿ ಹೋಗಿದ್ರೆ ನೀವು ಅದನ್ನ ಈ ಬಜೆಟ್ ಅಲ್ಲಿ ನೀವು 30-40ನೇ ತಗೋಬಹುದಾಗಿತ್ತು. ಸೊ ಅದು ನೆಕ್ಸ್ಟ್ ಟೈಮ್ ಆಪ್ಷನ್ ಬಂದಾಗ ಗಮನ ಇರಲಿ. ಜಮಖಂಡಿಲೂ ಕೂಡ ಒಂದೇ ಒಂದು ಸೈಟು ವಿತ್ 50% ಹೈಕ್ ಆಗಿದೆ, ವಿಚ್ ಇಸ್ ಕ್ವೈಟ್ ಓಕೆ. ಬಳ್ಳಾರಿಯಲ್ಲಿ ಮಲ್ಟಿಪಲ್ ಲೊಕೇಶನ್ ಅಲ್ಲಿ ಇತ್ತು, ಬಟ್ ಈ ಸಲ ಕಾಂಪಿಟೇಷನ್ ಬಳ್ಳಾರಿಯಲ್ಲಿ ತುಂಬಾ ವೆರಿ ಲೆಸ್ ಇದೆ. ಸಂಬಡಿ ಇನ್ವೆಸ್ಟ್ ಮಾಡೋರಿಗೆ ಇಟ್ ವುಡ್ ಹ್ಯಾವ್ ಬಿನ್ ಎ ಗ್ರೇಟ್ ಚಾನ್ಸ್. ಅವ್ರು ಬೆಳೆದಿರೋ ಏರಿಯಾಗಳಲ್ಲಿ ತಗೊಂಡಿದ್ರು ಒಳ್ಳೇದಾಗ್ತಾ ಇತ್ತು. ಬಟ್ಸ್ ವೆರಿ ಡೀಸೆಂಟ್ 20%, 4%, 27% ಹೈಕಲ್ಲಿ. ಅಂದರೆ 20% ಅಂದರೆ 800 ಇದ್ದಿದ್ದು 20% ಅಂದರೆ ₹900 ಒಳಗಡೆನೆ ಸಿಕ್ಕಿದೆ. ಸೊ ಆ ಥರ ನಾವು ಅರ್ಥ ಮಾಡ್ಕೋಬೇಕು. ಸೊ ಅದು ಬಿಡ್ ಪ್ರೈಸ್ನು ಹಾಕಿದ್ದೀನಿ ಇಲ್ಲಿ ನೋಡಿ. 11,000 ಅಂದರೆ ₹1,100 ಒಳಗಡೆ ಸಿಕ್ಕಂಗೆ, ಆಲ್ಮೋಸ್ಟ್ ₹1,100 ಅನ್ಕೊಂಬಿಡಿ. ಓಕೆ, ಸೊ ಆ ಥರ. ಸೊ ಬಟ್ ಯಾವುದೋ ಒಂದು ಸೈಟು ಇಲ್ಲಿ ₹1,500 ಕೊಟ್ಟಿದ್ದಾರೆ. ಇಟ್ಸ್ ಅ ಬಿಗ್ ಸೈಟ್. ಮೋಸ್ಟ್ಲಿ ಲೇಔಟ್ ಮುಂದ್ಗಡೆ ಇತ್ತು ಅಂತ ಕಾಣುತ್ತೆ, ಹಾಗಾಗಿ ಇಷ್ಟು ಹೋಗಿರ್ಬೋದು, ವಿಚ್ ಇಸ್ ಕ್ವೈಟ್ ಓಕೆ ನನ್ನ ಪ್ರಕಾರ. ಸೊ ಬೀದರ್ ಚಿಟ್ಟ ಅಲ್ಲಿ ಕೂಡ ತುಂಬಾ ಸೈಟ್ಸ್ ಇತ್ತು. ಅದರಲ್ಲಿ ಒಂದು 5-6 ಸೈಟ್ ಬೈ ಮಾಡಿದ್ದಾರೆ. ಯಾರು ತುಂಬಾ ಪ್ರೈಸ್ ಅನ್ನು ಹೈಕ್ ಮಾಡಕ್ ಹೋಗಿಲ್ಲ. ಐ ಥಿಂಕ್ ಲುಕ್ಸ್ ಟು ಬಿ ಮಾರ್ಕೆಟ್ ಸ್ಟಡಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅನ್ಕೊಂತೀನಿ. ಸೊ ಎಲ್ಲರಿಗೂ ಕೂಡ ಬೇಸಿಕ್ ಪ್ರೈಸ್ ಅಲ್ಲೇ ಸಿಕ್ಕಿದೆ. ಸೊ ಅಮರಾವತಿಯಲ್ಲಿ ಒಂದೇ ಒಂದು ಸೈಟ್ ಇತ್ತು, ಅದನ್ನು ಕೂಡ ಯಾರೋ ತಗೊಂಡಿದ್ದಾರೆ, ಬೇಸಿಕ್ ಪ್ರೈಸ್ ಅಲ್ಲೇ ತಗೊಂಡಿದ್ದಾರೆ, ವಿಚ್ ಇಸ್ ಗ್ರೇಟ್. ದಾವಣಗೆರೆ, ಕುದವಾಡ ಇವೆಲ್ಲ ದೊಡ್ಡ ದೊಡ್ಡ ಸೈಟ್ಗಳು. ಓಕೆ, ಹಾಗಾಗಿ ಇಫ್ ಯು ಸಿ ಕಾಂಪಿಟೇಷನ್ ಇಸ್ ಲೆಸ್ ದೆನ್ 2% ಹೈಕ್ ಆಗಿದೆ ಮಾರ್ಕೆಟ್ ಪ್ರೈಸ್ಗೆ. 2,300 ಇದೆಲ್ಲ ಹೈವೇಗೆ ಇರುವಂಥ ಪೂನಾ ಬೆಂಗಳೂರು ಹೈವೇಗೆ ಇಲ್ಲೆಲ್ಲ ಪೊಟೆನ್ಷಿಯಲ್ ತುಂಬ ಚೆನ್ನಾಗಿದೆ. ಈ ಲೊಕೇಶನಲ್ಲಿ ಎಸ್ಪೆಷಲಿ ನಾನು ನಿಮಗೆ ಹೇಳ್ತಾನೆ ಬರ್ತಾ ಇದ್ದೀನಿ. ಸೊ 1,500 ಸ್ಟಾರ್ಟ್ ಆಗಿ ಈಗ ಆಲ್ರೆಡಿ 2,500 ಇದೆ. ಮಾರ್ಕೆಟಲ್ಲಿ 3,500, 4,000. ಸೊ
ಮುಂಬರುವ ನನಗನ್ಸಿದ ಮಟ್ಟಿಗೆ 4-5 ವರ್ಷದಲ್ಲಿ ನ್ಯೂ ದಾವಣಗೆರೆ ಸೆಗ್ಮೆಂಟಲ್ಲಿ ಇದು ಬರುತ್ತೆ, ಪುನಃ ಬೆಂಗಳೂರು ಹೈವೇ ಪಕ್ಕದಲ್ಲಿ ಇರೋದ್ರಿಂದ. ಸೊ ದೇರ್ ಇಸ್ ಅ ಪೊಟೆನ್ಷಿಯಲ್ ಪ್ರೈಸಸ್ ಡಬಲ್ ಆಗೋ ಚಾನ್ಸಸ್ 99.9 ಇದೆ. ಸಂಬಡಿ ಈ ಪ್ರೈಸಿಗೆ ಇಲ್ಲಿ ಸಿಕ್ಕಿದೆ ಅಂದರೆ ನನ್ನ ಪ್ರಕಾರ ದೇ ಆರ್ ಪರ್ಸನಲ್ ಯೂಸ್ಗಾಗಿದ್ರು ಇಟ್ಸ್ ಇಂಡಿಡ್ ಎ ಗ್ರೇಟ್ ಬೈ. ಮಾರ್ಕೆಟಲ್ಲಿ 3-3.5 ಸಾವಿರ ಕೊಟ್ಟರು ಸಿಗ್ತಾ ಇಲ್ಲ, ಯಾಕೆಂದರೆ ಅಲ್ಲೆಲ್ಲ ಅಬ್ಸಲ್ಯೂಟ್ ಸೇಲ್ಡ್ ಲೀಸ್ ಸೇಲ್ಡ್ ಕಾಂಬಿನೇಷನ್ ಇರೋದ್ರಿಂದ. ಸೊ ಇಟ್ಸ್ ನನ್ನ ಪ್ರಕಾರ ದಾವಣಗೆರೆ ಕುದುವಾಡದಲ್ಲಿ ಸಿಕ್ಕೋರಿಗೆಲ್ಲಾನು ದ ಬೆಸ್ಟ್ ಬೈ ಅಂತ ನಾನು ಹೇಳ್ತೀನಿ. ಸೊ ಧಾರವಾಡ ಅಮರಗೋಳದಲ್ಲಿ 1800 ಇದ್ದಿದ್ದು 2000 ಕೊಟ್ಟಿದ್ದಾರೆ. 2000 2 ಸೈಟ್ ಹೋಗಿದೆ. ಇಲ್ಲಿ ನೋಡಿ, ಯಾರೋ ಒಂದು ಸೈಟಿಗೆ 2900 ಅಪ್ರಾಕ್ಸಿಮೇಟ್ಲಿ ಹತ್ತತ್ರ 3000 rupees ಕೊಟ್ಟಿದ್ದಾರೆ. 50% ಹೈಕ್ ಆಗಿದೆ. ಪ್ರಾಬಬ್ಲಿ ಇದೇ ಅಮರಗೋಳಲ್ಲಿ ಇನ್ನೂ ಸ್ವಲ್ಪ ಸೈಟ್ಗಳಿತ್ತು, ನೀವೇನಾದರೂ ತುಂಬ ಚೆನ್ನಾಗಿ ಪ್ಲಾನ್ ಮಾಡಿದ್ರೆ ಆ ಸೈಟ್ ನಿಮಗೆ ಇನ್ನೂ 900 rupees ಕಮ್ಮಿಗೆ ಸಿಗೋದು. ಸೊ 900 rupees ಇಂಟು 30-40 ಸೈಟ್ ಲೆಕ್ಕ ಹಾಕಿ ಅಪ್ರಾಕ್ಸಿಮೇಟ್ಲಿ 8 to 9 lakh ಯು ಆರ್ ಅಟ್ ಲಾಸ್ ಆನ್ ಅ ಗಿವನ್ ಡೇ ಪ್ರಾಫಿಟ್ ಶೇರಿಂಗಲ್ಲಿ ಇನ್ವೆಸ್ಟ್ಮೆಂಟ್ ಏನಾದರೂ ಆಗಿದ್ರೆ. ಸೊ ಬಟ್ ಇನ್ನು ಉಳಿದವ್ರಿಗೆ ಅಲ್ಲಿ ಮಾರ್ಕೆಟ್ 2,000-2,500 ಇದೆ ಅಂತ ಹೇಳ್ತಾರೆ. ಐ ಥಿಂಕ್ ಅವ್ರಿಗೆ ಇಟ್ಸ್ ಇಸ್ ಅ ಗುಡ್ ಬೈ. ಸೊ ರಾಣೆಬೆನ್ನೂರು ಸ್ವಲ್ಪ ಹೈಲೈಟ್ ಮಾಡಿದ್ದೀನಿ ಬಿಕಾಸ್ ರಾಣೆಬೆನ್ನೂರಲ್ಲಿ ಎವ್ರಿ ಸೈಡ್ಸ್ ಆರ್ ವೆಂಟ್ ಅಬೋವ್ 66%. ನೋಡಿ, 78, 80, 100, 78, 95, 88, 140 ಕೂಡ ಆಗಿದೆ. 140 ಇದ್ಯಾಕಾಗಿದೆ ಅಂದರೆ ಈ ಸೈಟು ಪರ್ಟಿಕ್ಯುಲರ್ಲಿ ಲೇಔಟ್ನ ಫಸ್ಟ್ ಸೈಟ್, ಇದು ಮೇನ್ ಎಂಟ್ರೆನ್ಸ್ಗೆ ಇದೆ, ಕಾರ್ನರ್ ಇದೆ, ಒಳ್ಳೆ ರೋಡ್ಗಿದೆ, ಪೊಟೆನ್ಷಿಯಲ್ ಸೆಮಿ ಕಮರ್ಷಿಯಲ್ ಫ್ಯೂಚರಲ್ಲಿ ಇರೋದ್ರಿಂದ ಪ್ರಾಬಲಿ ಈ ರೇಟ್ಗೆ ಹೋಗಿದೆ. ಐ ಫೀಲ್ ಇಟ್ ಇಸ್ ಸ್ಟಿಲ್ ಅ ಗುಡ್ ಬೈ ಬಿಕಾಸ್ ಇದು ಕಳೆದ 3 ವರ್ಷದಿಂದ ಬರ್ತಾನೆ ಇದೆ. ನಾನು ಎಷ್ಟೋ ಸಲ ಟಾರ್ಗೆಟ್ ಮಾಡಿದ್ದೀನಿ. ಓಕೆ, ಸೊ 2200, 2500ಗೆಲ್ಲ ಹೋಗಿದೆ ಲಾಸ್ಟ್ ಟೈಮ್, ಯಾರೋ ತೊಗೊಂಡಿಲ್ಲ, ಮತ್ತೆ ಈಗ 2200 ಹೋಗಿದೆ. ಐ ಥಿಂಕ್ ವಿಶ್ ದೇ ವಿಲ್ ಟೇಕ್ ಇಟ್ ದಿಸ್ ಟೈಮ್ ವಿತೌಟ್ ಗಿವ್ ಅಪ್ ಮಾಡಲ್ಲ ಅನ್ಕೊಂಡಿದ್ದೀನಿ. ಸೊ ಇದು ಅಗೈನ್ ರಾಣೆಬೆನ್ನೂರು ಸಿಟಿಗೆ ಈ ಫೇಸ್ 2 ಲೇಔಟು ಕ್ಲೋಸ್ ಟು 400 ಕಿಲೋಮೀಟರ್ ರೇಂಜಲ್ಲಿದೆ, ಬಟ್ ಬೈಪಾಸ್ ಪಕ್ಕದಲ್ಲಿದೆ. ತುಂಬ ಚೆನ್ನಾಗಿ ಪ್ಲಾನ್ ಮಾಡಿರೋ ಸ್ಕ್ವೇರಲ್ಲಿರೋ ಲೇಔಟು. 80 feet ರೋಡು, ಡಬಲ್ ರೋಡು, ಸಿಂಗಲ್ ರೋಡು, 40 feet ರೋಡು, 60 feet ರೋಡು, ಒಳ್ಳೆ ಗಾರ್ಡನ್ ಥರ ಮಾಡಿಬಿಟ್ಟಿದ್ದಾರೆ ಈ ಲೇಔಟ್ ಮಾತ್ರ. ಕನ್ಸ್ಟ್ರಕ್ಷನ್ ಹೌಸು ತುಂಬ ಇದೆ, ಆಲ್ರೆಡಿ 30 to 40 ಫ್ಯಾಮಿಲೀಸ್ ಆರ್ ಲಿವಿಂಗ್ ಇದೆ. ಹಾಗಾಗಿ ಈ ಒಂದು ಮಾರ್ಕೆಟ್ ರೇಟ್ ತುಂಬ ಕಮ್ಮಿ ಇದ್ರು ಗ್ರಾಮ ಪಂಚಾಯತ್ ಕೆಳಗಡೆ ಬಂದ್ರೂ ಲೊಕೇಶನ್ನು. ಸೊ ಜಸ್ಟ್ ಬಿಕಾಸ್ ಆಫ್ ಸಿಟಿಗೆ ತುಂಬ ಕ್ಲೋಸ್ ಇರೋದ್ರಿಂದ, ಬೈಪಾಸ್ಗೆ ಹತ್ತಿರ ಇರೋದ್ರಿಂದ ಜನಗಳು ತುಂಬ ಅಗ್ರೆಸಿವ್ ಆಗಿದ್ದಾರೆ ಈ ಲೇಔಟಲ್ಲಿ. ಹಾಗಾಗಿ ಯು ವಿಲ್ ಸಿ ಎನ್ ಹೈಕ್. ಸೊ ಲಾಸ್ಟ್ ಆಕ್ಷನಲ್ಲಿ ಈ ಸಲ ಇನ್ನೂ 78, 88, 80, 85 ಎಲ್ಲ ನೋಡ್ತಾ ಇದ್ದೀರಾ. ಲಾಸ್ಟ್ ಆಕ್ಷನಲ್ಲೂ ಕೂಡ ಈ ಲೇಔಟಲ್ಲಿ ಪ್ರೈಸಸ್ ಆರ್ ಮೋರ್ ದೆನ್ 2000, 2500ವರೆಗೂ ಹೋಗಿತ್ತು. ಸೊ ನಾವು ಇಟ್ ಇಸ್ ವೆರಿ ಡೀಸೆಂಟ್ ಬೈ ಇಲ್ಲಿ ಯಾರ್ಯಾರು ತೊಗೊಂಡಿದ್ದಾರೆ ಅವ್ರಿಗೆಲ್ಲ. ಬಟ್ ಇದು ತುಂಬ ಪೊಟೆನ್ಷಿಯಲ್ ಇರುವಂಥ ಲೇಔಟು. ಇಲ್ಲಿ ಡೌನ್ ದ ಲೈನ್ 2 to 3 years ನಂಬರ್ ಆಫ್ ಕನ್ಸ್ಟ್ರಕ್ಷನ್ ಹೌಸ್ ನಾನು ಗಮನಿಸಿದ ಪ್ರಕಾರ 3000 ಕೊಡ್ತೀನಿ ಅಂದ್ರೆ ಈ ಲೇಔಟಲ್ಲಿ ಸೈಟ್ ಸಿಗಲ್ಲ ಇನ್ನೊಂದು 2 ವರ್ಷ ಬಿಟ್ಟರೆ. ಸೊ ಬಟ್ ಯಾರ್ಯಾರು ತೊಗೊಂಡಿದ್ದಾರೆ ಇಟ್ಸ್ ವೆರಿ ನೈಸ್, ಕಂಗ್ರ್ಯಾಚುಲೇಷನ್ಸ್. ಸೊ ಕೊಪ್ಪಳ ಗಣೇಶ್ ನಗರ ಸಿಟಿ ಒಳಗಡೆ ಇರುವಂಥ ಲೇಔಟು, ಕಾಂಬಿನೇಷನ್ ಆಫ್ ರೆಡ್, ಆಂಬರ್, ಗ್ರೀನ್ ಎಲ್ಲ ಇದೆ. ಪ್ರಾಬಲಿ ನನಗೆ ಅಷ್ಟೊಂದು ಐಡಿಯಾ ಇಲ್ಲ, ತುಂಬ ಕ್ಲೋಸ್ ಇದೆ ಸಿಟಿ ಮಾತ್ರ. ಐ ಫೀಲ್ ಇಟ್ ಇಸ್ ವೆರಿ ನೈಸ್. ಈ ಡಿ ಸಿ ಆಫೀಸ್ ಹಿಂದೆ ಅಂತ ಹೇಳ್ತಾರೆ, ಬಟ್ ಇಟ್ ಇಸ್ ನಾಟ್ ಅ ಡಿ ಸಿ ಆಫೀಸ್ ಬ್ಯಾಕ್ ಎಂಡು. ಡಿ ಸಿ ಆಫೀಸ್ ಆದಮೇಲೆ ನಮಗೆ ಬೈಪಾಸ್ ಬರುತ್ತೆ, ಬೈಪಾಸ್ಗಿನ ಲೆಫ್ಟ್ ಸೈಡ್ ಬರುವಂಥ ಲೇಔಟು. ಎಸ್, ಪ್ರಾಬಬ್ಲಿ ತುಂಬ ಸೈಟ್ ಇತ್ತು, ಯಾರೋ ಒಬ್ಬರು ಹಾಕಿದ್ದಾರೆ, ಬೇಸಿಕ್ ಪ್ರೈಸಲ್ಲಿ ತೊಗೊಂಡಿದ್ದಾರೆ. ಐ ಥಿಂಕ್ ಇಟ್ಸ್ ಅ ಗುಡ್ ನನ್ನ ಪ್ರಕಾರ. ಸೊ ಮೈಸೂರು ಕೆಂಚನಗೂಡು, ಇಟ್ಸ್ ಐ ಥಿಂಕ್ ಈ ಪರ್ಟಿಕ್ಯುಲರ್ ಸೈಟ್ಗಳು ತುಂಬ ಹಿಂದೆ ಇರುವಂಥ ಸೈಟ್ಗಳು. ಬಂಡೀಪುರ ರೋಡ್ಗೆ ಇರುವಂಥ ಲೇಔಟ್ ಇದು. ರೋಡಿಂದನೇ ಈ ಸೈಟ್ಗಳು ಮುಟ್ಬೇಕಂದ್ರೆ ಅಪ್ರಾಕ್ಸಿಮೇಟ್ಲಿ ಒಂದು ಹಾಫ್ ಟು 3/4 ಕಿಲೋಮೀಟರ್ ನಡಿಬೇಕು. ತುಂಬ ದೊಡ್ಡ ಲೇಔಟು, ಲೆಂತ್ ಆಗಿರುವಂಥ ಲೇಔಟು. ಸೊ 2100 ಇತ್ತು. ಪ್ರಾಬಬಲಿ ಎಲ್ಲರಿಗೂ 2500 ಸಿಕ್ಕಿದರೆ ಇಟ್ ವುಡ್ ಬಿನ್ ಎ ಗ್ರೇಟ್ ಡೀಲ್. ಎಲ್ಲರಿಗೂ ಆಲ್ಮೋಸ್ಟ್ ಸಿಕ್ಕಿದೆ, ಬಟ್ ಇಲ್ಲೊಬ್ರು ಯಾರೋ 3200 ಕೊಟ್ಟಿದ್ದಾರೆ. ಅಗೇನ್ ಇಟ್ ಪರ್ಸೆಪ್ಷನ್ ಈಸ್ ಡಿಪೆಂಡ್ಸ್ ಆನ್ ದೆಮ್. ಅವರು ಇನ್ವೆಸ್ಟ್ ಮಾಡಿದಾರಾ ಅಥವಾ ಅಲ್ಲಿ ಪರ್ಸನಲ್ ಯೂಸ್ಗೆ ತೊಗೊಂಡಿದ್ದಾರೆ ಅನ್ನೋದು ಡಿಪೆಂಡ್ಸ್. ಪರ್ಸನಲ್ ಯೂಸ್ಗೆ ಅಂದರೆ ಪ್ರಾಬ್ಲಿ ಇಂಡಿಡ್ ಎ ಗ್ರೇಟ್ ಡೀಲ್, ಇಲ್ಲ ಅಂದರೆ ದೇ ಹ್ಯಾವ್ ಟು ಥಿಂಕ್ ಟ್ವೈಸ್ ಆನ್ ದಟ್. ಸೊ ಮಾನ್ವಿ ತುಂಬ ಸೈಟ್ ಇದ್ದು, ಇಬ್ರು ಹಾಕಿ ಇಬ್ರು ಬೇಸಿಕ್ ಪ್ರೈಸಲ್ಲಿ ತೊಗೊಂಡಿದ್ದಾರೆ. ಸ್ವಲ್ಪ ಇನ್ಕ್ರೀಸ್ ಆಗಿದೆ, ಎಕ್ಸೆಪ್ಟೆಡ್, ಬಿಕಾಸ್ ಇಲ್ಲಿ 4500 ಅಂದರೆ 450 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಇರುತ್ತೆ. ಇವರೆಲ್ಲ 5500ಗೆಲ್ಲ ತೊಗೊಂಡು 5700 ಅಂದರೆ 5100 ಅಂದರೆ ಅಪ್ರಾಕ್ಸಿಮೇಟ್ಲಿ 5500 ರೂಪಾಯಿ ಪರ್ ಸ್ಕ್ವೇರ್ ಫೀಟು. ಮಾನ್ವಿ ಮೋಸ್ಟ್ಲಿ ಬೆಂಗಳೂರಿಂದ ಆಗಲಿ, ಧಾರವಾಡದಿಂದ ಆಗಲಿ, ದಾವಣಗೆರೆಯಿಂದ ಆಗಲಿ ಥಿಂಕ್ ಮಾಡಿದ್ರೆ ತುಂಬ ದೂರ ಆಗುತ್ತೆ ಡಿಸ್ಟಿಕ್ ಇದಕ್ಕೆ. ಬಟ್ ಅಲ್ಲಿ ಲೋಕಲ್ ಹೋದಾಗ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಿಗೆ ಅಂದಂಗೆ ಲೋಕಲಲ್ಲಿ ರಿಯಲ್ ಎಸ್ಟೇಟ್ ತುಂಬ ಚೆನ್ನಾಗಿರುತ್ತೆ. ಅವ್ರಿಗೆಲ್ಲ ಇವತ್ತೆಲ್ಲ ನಾಳೆ ಒಳ್ಳೆ ರಿಟರ್ನ್ ಬಂದೇ ಬರುತ್ತೆ. ತುಮಕೂರು, ಗೂಳೂರು, ಅಗೈನ್
ಪ್ರೈಸಸ್ ಆರ್ ಆಲ್ಮೋಸ್ಟ್ ಮಲ್ಟಿಪಲ್ ಸೈಟ್ಸ್ ಇನ್ನೂ ಜಾಸ್ತಿ ಇತ್ತು, ಬಟ್ ಕಾಂಪಿಟೇಷನ್ ಕೂಡ 2,500 2,600 ಹೋಗಿದೆ. ಸೊ ಪ್ರಾಬಬ್ಲಿ ಗೂಳೂರು ತುಂಬಾ ಸಿಟಿಗೆ ಹತ್ರ ಇದೆ. ಇನ್ ಕೇಸ್ ಏನಾದ್ರು ಫ್ಯೂಚರ್ ಅಲ್ಲಿ ತುಮಕೂರಲ್ಲಿ ಏನಾದ್ರು STRR ಏನಾದ್ರು ಮಾಡಿದ್ರೆ, ಓಕೆ, ಸರ್ಟನ್ಲಿ ಗೂಳೂರು ಏನಾಗುತ್ತೆ ಅಂದ್ರೆ ವಿತ್ ಇನ್ ಸಿಟಿ ಲಿಮಿಟ್ಸ್ ಬಂದ್ಬಿಡುತ್ತೆ. STR ರಿಂಗ್ ರೋಡ್ ಆಗ್ಬಿಟ್ರೆ ರಿಂಗ್ ರೋಡ್ ಒಳಗಡೆನೆ ಬಂದ್ಬಿಡುತ್ತೆ ಅದು, ಯಾಕಂದ್ರೆ ಇದು ಔಟರ್ ರಿಂಗ್ ರೋಡ್ಗೆ ತುಂಬಾ ಹತ್ರ ಇರುವಂತ ಊರು. ಈಗ ಮೋಸ್ಟ್ಲಿ ನಿಮಗೆ 2,500 ಜಾಸ್ತಿ ಅನಿಸ್ಬೋದು. ಫ್ಯೂಚರ್ ಅಲ್ಲಿ ತುಮಕೂರು ಔಟರ್ ರಿಂಗ್ ರೋಡ್ಗೆ ಹತ್ರ ಇರೋದು, SIT ಕಾಲೇಜ್ಗೆಲ್ಲ, ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಇಂಜಿನಿಯರಿಂಗ್ ಕಾಲೇಜ್ಗೆಲ್ಲ ಹತ್ರ ಇರೋದ್ರಿಂದ ತುಮಕೂರು ಕೂಡ ಸೌತ್ ಅಲ್ಲಿ ಜಾಸ್ತಿ ಬೆಳೀತಾ ಇರೋದು. ಸೌತ್ ಅಂದ್ರೆ ಗೂಳೂರು ಸೌತ್ ಅಲ್ಲಿ ಬರುತ್ತೆ, ತುಮಕೂರ್ಗೆ ಸೌತ್ ಅಲ್ಲ ವೆಸ್ಟ್ ಅಲ್ಲಿ ಬರುತ್ತೆ ಅನ್ಕೊಂತೀನಿ. ಐ ಥಿಂಕ್ ಪ್ರಾಬ್ಲಿ ಈ ಪ್ರೈಸ್ ಸಮ್ವೇರ್ ಇಸ್ ಓಕೆ. ತುಮಕೂರಲ್ಲಿ ನಂತರ ಒಂದು 2 ಸೈಟ್ ಇದೆ. ಓಕೆ, 2 ಸೈಟ್ ಇದೆ ಓಪನ್ ಮಾರ್ಕೆಟ್ ಅಲ್ಲಿ. ಇನ್ ಕೇಸ್ ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ನಂಗೆ ಕಾಲ್ ಮಾಡಿ, ನಮ್ಮ ವಾಟ್ಸಪ್ಗೂ ಜಾಯ್ನ್ ಆಗಿ, ನಾನು ನಿಮಗೆ ಹೇಳ್ತೀನಿ. ಅಲ್ಲಿ ನನಗೆ ಆಲ್ರೆಡಿ ತುಮಕೂರು ರಿಯಲ್ ಓನರ್ಸ್ ಕೂಡ ಒಂದಿಬ್ರು ಬಂದು ಸೇಲ್ ಮಾಡ್ಕೊಡ್ತೀನಿ ಅಂತೆಲ್ಲ ಹೇಳಿದ್ದಾರೆ. ಅವ್ರಿಗೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ನೀಟಾಗಿ ರೆಡಿ ಮಾಡ್ಕೊಂಬರಕ್ಕೆ ಹೇಳಿದ್ದೀನಿ. ಅವು ಬಂದ್ಬಿಟ್ರೆ ಅವನು ಕೂಡ ಸೇಲಿಗೆ ಹಾಕೊಡ್ತೀನಿ. ಅವಾಗ ನಿಮಗೆ ಒಂದು ಆಪ್ಷನ್ ಇದೆ ತುಮಕೂರು ಗೂಳೂರಲ್ಲಿ ತಗೊಳ್ಲಿಕ್ಕೆ. ತುಮಕೂರು ತುಂಬಾ ದಿವಸ ತುಂಬಾ ಸೈಟ್ ಸೇಲ್ ಮಾಡ್ತಾ ಇದ್ದಾರೆ. ನನಗನ್ಸಿದ ಮಟ್ಟಿಗೆ ಮುಗಿತಾ ಬಂದಿದೆ. ಫ್ಯೂಚರ್ ಅಲ್ಲಿ ಕಾರ್ನರ್ ಆಪ್ಷನ್ ಬರೋದು ಸ್ವಲ್ಪ ಕಷ್ಟ, ಗಮನ ಇರಲಿ. ಪಾವಗಡ ಐ ಡೋಂಟ್ ಹ್ಯಾವ್ ಎನಿ ಕ್ಲೂ, ಪ್ರಾಬಬ್ಲಿ ಲೆಸ್ ದ್ಯಾನ್ 10-12%. ಐ ಥಿಂಕ್ ದೇ ಆರ್ ಗುಡ್ ಬೈ. ಸೊ ವಿಜಯಪುರ ಬಂದ್ಬಿಟ್ಟು phase 1, phase 2, phase 3 ಐ ಹ್ಯಾವ್ ಅ ಝೀರೋ ಐಡಿಯಾ. ಐ ಮೀನ್ ಇದರಲ್ಲಿ ಐ ಥಿಂಕ್ 1,200 ಈ ಪ್ರೈಸಿಗೆ ತೊಗೊಂಡಿರೋದ್ರಿಂದ ನೋ ಕಮೆಂಟ್. ಐ ಥಿಂಕ್ ದೀಸ್ ಆರ್ ವೆರಿ ಬೇಸಿಕ್ ಪ್ರೈಸ್ ನನ್ನ ಪ್ರಕಾರ. ಸೊ ಸೂರ್ಯನಗರ phase 2 ಕೆಲವೊಂದು ಹೈಲೈಟ್ ಮಾಡಿದ್ದೀನಿ. phase 2 ಅಲ್ಲಿ 33,000 rupees per square feet ಇತ್ತು, ವಿಚ್ ಇಸ್ ಅರೌಂಡ್ 3,300 ಬರುತ್ತೆ. somebody who picked for only 1% hike, probably ಇದು ತುಂಬಾ ಆಡ್ ಸೈಟ್ ಅನ್ಕೊಂತೀನಿ. somebody who paid around 100% hike, 3,000 ಇದ್ದಿದ್ದು 6,000 ಕೊಟ್ಟಿದ್ದಾರೆ, 6,700 ಕೊಟ್ಟಿದ್ದಾರೆ. somebody who paid around 5,200, 5,600, 3,900, 6,500, 6,600, 4,000, 5,900, 6,500 ಎಲ್ಲ ನೋಡಿದ್ರು ಎಲ್ಲ 100% ಹೈಕ್ ಆಗಿರೋದೇ ಜಾಸ್ತಿ ಇದೆ. ಯಾರೋ ಒಬ್ರು 1% ಹೈಕಲ್ಲಿ ಯಾರು ಇಲ್ಲ ಅನ್ಕೊಡ್ತೀನಿ, 2 ಬಿಟ್ಟಿಂಗ್ ಅಲ್ಲಿ ತಗೊಂಡಿದ್ದಾರೆ. ಸೊ ಅದು ಬಿಟ್ರೆ ಇಲ್ಲೊಬ್ರು 19% 773. ಐ ಥಿಂಕ್ ಪ್ರಾಬ್ಲಿ ಇವರು ಯಾರೋ ಎದುರು ಬದಲು ಇರೋ ಸೈಟ್ ಇದನ್ನ ಎರಡನ್ನೂ ತಗೊಂಡಿದ್ದಾರೆ. ಸೊ phase 2 ಲಾಸ್ಟ್ ಟೈಮ್ನೇ ಒಂದು ಆನ್ ಅವರೇಜ್ 4,500 ಏನೋ ಇತ್ತು. ಬಟ್ ಇಫ್ ಯು ಕ್ಯಾಲ್ಕುಲೇಟ್ ದಿಸ್ phase 2 ಈ ಸಲ ಆವರೇಜ್ ಪ್ರೈಸ್ ಇಲ್ಲಿ 5,000 ಆಗ್ಬಿಟ್ಟಿದೆ. ಕಾಂಬಿನೇಷನ್ ಒಂದೊಬ್ರು 5,600 ಕೊಟ್ಟಿದ್ದಾರೆ, 6,000 ನೋಡಿದ್ರೆ 5,000. ನನ್ಗನ್ಸಿದ ಮಟ್ಟಿಗೆ ಮುಂದೆ ಇಲ್ಲಿ ಬಂದ್ರೆ ಇಫ್ ಯು ಹ್ಯಾವ್ ಅ ಬಜೆಟ್ ಆಫ್ 4,000 ಆರ್ ಲೆಸ್, ನೋ ಪಾಯಿಂಟ್ ಕಾಂಪಿಟೇಷನ್ ಇಲ್ಲಿ ಕೊಡೋದ್ರಿಂದ, ಯಾಕಂದ್ರೆ ಮಿನಿಮಮ್ ಪ್ರೈಸ್ ಇಲ್ಲಿ ಆ ರೇಂಜಿಗೆ ಹೋಗ್ಬಿಟ್ಟಿದೆ. ಸೊ ಅಗೈನ್ phase 3 ನೋಡಿದ್ರೆ phase 3 ಅಲ್ಲೂ ಕೂಡ ಮಲ್ಟಿಪಲ್ ಸೈಟ್ಸ್ ಇತ್ತು. ಕೆಲವೊಂದು ಸೈಟ್ಗಳು ಬೇಸಿಕ್ ಪ್ರೈಸ್ ಅಲ್ಲೆಲ್ಲ ಸಿಕ್ಬಿಟ್ಟಿದೆ. ಓಕೆ, ಸೊ 1.7% ಹೈಕ್ ಅಂದ್ರೆ 2 ಬಿಡ್ಡಿಂಗ್ಸ್ ಯಾರು ಇರಲಿಲ್ಲ ಕಾಣ್ಕೊಂತೀನಿ ಈ ಸೈಟ್ಗಳಿಗೆ. ಸೊ 33% ಆಲ್ಸೋ ಕ್ವೈಟ್ ಹೈ, 34,000 ಇರೋದು. ಸೊ ಬಟ್ ಎನಿಬಡಿ ಹೂ ಗಾಟ್ ಲೆಸ್ ದೆನ್ 4,000 per square feet, ನನ್ನ ಪ್ರಕಾರ ಆ ಸೈಟ್ ಹೆಂಗೆ ಇರಲಿ, ಯಾವುದೇ ಕಾರ್ನರ್ ಆಗಿರಲಿ, ಎಷ್ಟೇ ಆಡ್ ಇರಲಿ, ಯಾವ ಮೂಲೆಯಲ್ಲಿ ಆರೋದಿರಲಿ, ಯಾವ ಬ್ಲಾಕ್ ಅಲ್ಲಿ ಆರೋದಿರಲಿ, ಇವತ್ತಲ್ಲ ನಾಳೆ ಅವರು ದೇ ವಿಲ್ ಬಿ ಬೆನಿಫಿಟೆಡ್ ಇನ್ ಟರ್ಮ್ಸ್ ಆಫ್ ROI ನನ್ನ ಪ್ರಕಾರ. ಸೊ ಹೂವರ್ ಇಸ್ ಪೇಡ್ ಆಂಬರ್ ಗ್ರೇಡ್ ಅಲ್ಲಿ ಲೈಕ್ 60%, 63%, 48, 40. ಐ ಅಂಡರ್ಸ್ಟ್ಯಾಂಡ್ ಆಪ್ಷನ್ ಅಲ್ಲಿ ತುಂಬಾ ಏನಂದ ಟೆನ್ಷನ್ ಆಗ್ಬಿಡ್ತೀರಾ, ಪ್ಲಾನಿಂಗ್ ಇರಲ್ಲ, ಫಸ್ಟ್ ಟೈಮ್ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತೀರಾ, ಪ್ಲಾನಿಂಗ್ ಇದಲ್ಲೇ ಹೋಗ್ತೀರಾ. ಹಾಗಾಗಿ ಇಫ್ ಯು ನೋ ದ ಮಾರ್ಕೆಟ್, ಯು ಆರ್ ಪೇಯಿಂಗ್ ದಿಸ್ ಪ್ರೈಸ್ ಆಫ್ಟರ್ ಆಲ್ ದ ಸ್ಟಡಿ, ಇಟ್ಸ್ ಫೈನ್. ಗೊತ್ತಿಲ್ಲದೆ ಹೋಗಿ ನಿಮ್ಮ ಬಜೆಟ್ 5 ಇದ್ದು 6ವರೆಗೆ ಹೋಗೋದು, ಅಥವಾ ನಿಮ್ಮ ಬಜೆಟ್ 4,000 ಇದ್ದು 5,000 ಕೊಡೋದು, ನಿಮ್ಮ ಬಜೆಟ್ 4,000 ಕಡೆ ಕೆಳಗಡೆ ಇರೋದು, ನೀವು 6,000ಕ್ಕೆ ಹೋಗೋದು, ಇಟ್ಸ್ ನಾಟ್ ಅಟ್ ಆಲ್ ಅ ಗ್ರೇಟ್ ಡೀಲ್. ಬಟ್ ಅಗೈನ್ phase 3 ಅಲ್ಲೂ ಕೂಡ ತುಂಬಾ ವೆರಿ ಕಾಂಪಿಟೇಷನ್. ಇಲ್ಲೂ ಕೂಡ ಆನ್ ಅವರೇಜ್ ಪ್ರೈಸ್ ಲಾಸ್ಟ್ ಟೈಮ್ 4,500 ಎಲ್ಲ ಇತ್ತು. ಬಟ್ ಇಲ್ಲೆಲ್ಲ ಇಫ್ ಯು ಸಿ ಒನ್ ಸೈಟ್ 7,700ಗೆ phase 1 ಅಲ್ಲೇ ಸಿಕ್ಬಿಡುತ್ತೆ. ಮಾರ್ಕೆಟ್ ತುಂಬಾ ಸ್ಟಡಿಯಾಗಿ ಮಾಡಿ ಬ್ರೋಕರ್ ಇಟ್ಸ್ ನಾಟ್ ಆಲ್ವೇಸ್. ತುಂಬಾ ಜನ ನನ್ನ ಮಾತಾಡೋದಂಗೆ, ಸರ್ ಗೌರ್ಮೆಂಟ್ ಇಂದ ತಗೊಂಡ್ಬಿಡ್ತೀನಿ, ಫಸ್ಟ್ ಹ್ಯಾಂಡ್ ಆಗ್ಬಿಡುತ್ತೆ, ಅವೆಲ್ಲ ರಿಯಲ್ ಎಸ್ಟೇಟ್ ಎಲ್ಲ ತಲೆಯಲ್ಲಿ ಇಟ್ಕೋಬಾರ್ದು. ಐ ಥಿಂಕ್ ಯಾರಾದರೂ ಇಫ್ ಯು ಫೈಂಡ್ ಎ ಗುಡ್ ಬ್ರೋಕರ್ ಇನ್ ದ ಮಾರ್ಕೆಟ್, ಪ್ಲೀಸ್ ಟಾಕ್ ಟು ದಮ್. ಓಕೆ, ಇವೊಂದು ನೀವು 6 month ಡೌನ್ ದ ಲೈನ್ ಪ್ಲಾನ್ ಇದೆ, ಜನರಲ್ ಆಗಿ ಹೇಳ್ತಾ ಇರೋದು, ಮುಂದಿನ ವರ್ಷ ತಗೋಬೇಕು ಅನ್ಕೊಂಡಿದ್ದೀರಾ, ಇಲ್ಲ ಇನ್ನೊಂದು 3 ತಿಂಗಳ ಬಿಟ್ಟು ಟ್ರೈ ಮಾಡ್ತೀನಿ ಆ ಏರಿಯಾದಲ್ಲಿ ಅಂತಂದ್ರೆ ಈಗಲಿಂದನೇ ಸ್ಟಾರ್ಟ್ ಮಾಡಿ. ಓಕೆ, ಏನ್ ಬ್ರೋಕರ್ ಮೀಟ್ ಮಾಡಿ ಕಾಲ್ ಮಾಡಿದಾಗ ನೋಬಡಿ ಬ್ರೋಕರ್ ವಿಲ್ ಚಾರ್ಜ್ ಯು ಫಾರ್ ವಿಸಿಟಿಂಗ್ ಎಲ್ಲ. ಓಕೆ, ಬಿಲ್ಡ್ ಸಮ್ ರಿಲೇಷನ್,
ನೋಡಿ ಎಷ್ಟು ಸೈಟ್ ಇದೆ ಅವ್ರ ಹತ್ರ, ಎಷ್ಟು ತೋರಿಸ್ತಾರೆ. ಅದೇ ಬ್ರೋಕರ್ ಹತ್ರ ಇನ್ನೊಂದು 2 ತಿಂಗಳು ಬಿಟ್ಟು ಅದೇ ಲೇಔಟ್ಗೆ ಹೋದಾಗ ಅದೇ ಸೈಟ್ ಇದೆಯಾ, ಇನ್ನು ಹೊಸ ಸೈಟ್ ಬಂದಿದೆಯಾ, ಅವಾಗ ಹಳೆ ಸೈಟ್ ಏನಾಯ್ತು, ಯಾವ ಪ್ರೈಸ್ಗೆ ಹೋಯ್ತು ಅಂತ ಅರ್ಥ ಮಾಡ್ಕೊಳ್ಳಿ. ಸೊ ಬಿಲ್ಡಿಂಗ್ ಅ ರಿಲೇಶನ್ಶಿಪ್ ವಿತ್ ದ್ಯಾಮ್ ಪ್ರಾಬಬ್ಲಿ ಗುಡ್. ಒಂದೇ ಸಲ ಸಿಗಲ್ಲ, ಇಟ್ ಟೇಕ್ಸ್ ಸಮ್ ಅಮೌಂಟ್ ಆಫ್ ಎನರ್ಜಿ ಆರ್ ಟೈಮ್. ಸೊ ಅದನ್ನ ಮಾಡ್ಕೊಳ್ಳಿ. ನೀವು ಸ್ಪೆಷಲಿ ಈ ಏರಿಯಾದಲ್ಲಿ ನೋಡ್ತಾ ಇದ್ರೆ ಸರ್ಟನ್ಲಿ ಯಾವ್ದಾದ್ರು ಒಂದು ಸೈಟ್ ಸೇಲ್ಗಿದ್ರೆ 10 ಜನ ಬ್ರೋಕರ್ ಅದನ್ನೇ ಹಾಕಿರ್ತಾರೆ. ಬಟ್ ಹೂ ಇಸ್ ದಟ್ ರೈಟ್ ಪರ್ಸನ್ ಐಡೆಂಟಿಫೈ ಮಾಡೋದು ತುಂಬಾ ಇಷ್ಟ. ಇನ್ ಕೇಸ್ ನೀವೇನಾದ್ರೂ ಲ್ಯಾಂಡ್ ಓನರ್ಸ್ ಆಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ, ಇಫ್ ಯು ವಾಂಟ್ ಟು ಸೆಲ್ ದಿಸ್, ಈ ಲೇಔಟ್ ಅಲ್ಲಿ ನಿಮ್ದು ಏನಾದ್ರು ಸೈಟ್ ಇದ್ದು ಸೆಲ್ ಮಾಡ್ಬೇಕಂದ್ರೆ ಪ್ಲೀಸ್ ಸೆಲ್ ವಿತ್ ಮೀ. ಐ ಹ್ಯಾವ್ 20,000 ಸಬ್ಸ್ಕ್ರೈಬರ್ ಹೂ ಇಸ್ ಇಂಟ್ರೆಸ್ಟೆಡ್ ಇನ್ KHV ಲೇಔಟ್, KHV ಸೈಟ್ ಇನ್ ದೀಸ್ ಲೇಔಟ್ಸ್. ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಸೊ ಕೊನೆಯದಾಗಿ ಕಲಬುರ್ಗಿ ಏರ್ಪೋರ್ಟ್, ಓಲ್ಡ್ ಏರ್ಪೋರ್ಟ್ ಹತ್ರ, ಎಸ್ ಮೋಸ್ಟ್ಲಿ ಇದು ತುಂಬಾ ದೊಡ್ಡ ಸೈಟು. ನನ್ನ ಪ್ರಕಾರ ಇದು ಒಂದು 30,000 ಅಡಿ ಸೈಟು. 30,000 ಅಡಿ ಅಂದ್ರೆ ಲೆಕ್ಕ ಹಾಕಿ, ಮುಕ್ಕಾಲು ಎಕರೆಗೆ ಹತ್ತತ್ರ ಇರುವಂತ ಸೈಟ್ ಇದು. ಸೊ 3,000 ಅಂದ್ರೆ ಇಟ್ಸ್ ವೆರಿ ಬಿಗ್ ಬಜೆಟ್. ಐ ಥಿಂಕ್ ಪ್ರಾಬ್ಲಮ್ 5-6 ಕೋಟಿ ಬಜೆಟ್, 4-5 ಕೋಟಿ ಕ್ಯಾಲ್ಕುಲೇಷನ್ಸ್ ಅಲ್ಲಿ ಹೋಗುತ್ತೆ. ಐ ಜಸ್ಟ್ ಕ್ಯಾಲ್ಕುಲೇಟ್ ಮಾಡ್ತೀನಿ ಬಿಕಾಸ್ ಐ ಹ್ಯಾವ್ ಒನ್ ಸ್ಟೋರಿ. ಇದನ್ನ ಹೆಂಗ್ ತಗೊಂಡಿದ್ದಾರೆ ಅಂತೇಳಿ ನಾನು ಹೇಳ್ತೀನಿ. 2,852 ಸ್ಕ್ವೇರ್ ಫೀಟ್ ಇರುವಂತ ಇಂಟು 28,000, ಹತ್ತತ್ರ 8 ಕೋಟಿ ಇರೋ ಜಾಗ ಇತ್ತು. ಸೊ 8 ಕೋಟಿ ಇರೋ ಜಾಗನ ಏನ್ ಮಾಡ್ಬಿಟ್ಟಿದ್ದಾರೆ, ಒಂದು 4-5 ಜನ ಜಾಯಿಂಟ್ ವೆಂಚರ್ ಹಾಕೊಂಡು ಬೈ ಮಾಡಿದ್ದಾರೆ. ಸೊ ಇಂಡಿವಿಜುವಲ್ಗೆ ತುಂಬಾ ಕಷ್ಟ. ಅಲ್ಲಿ ಏರ್ಪೋರ್ಟ್ ಹತ್ರ ಇದು ಎಲ್ಲಿದೆ, ಹೇಗಿದೆ, ಐ ಆಮ್ ನಾಟ್ ಶೋರ್ ಅಬೌಟ್ ಇಟ್. ಬಟ್ ಸಂಬಡಿ ಬಿಗ್ ಬಜೆಟ್ ಇದ್ದಾಗ, ತುಂಬಾ ಪೊಟೆನ್ಷಿಯಲ್ ಇದ್ದಾಗ, ನಿಮ್ಮ ಹತ್ರ ಅಷ್ಟೊಂದು ದುಡ್ಡಿಲ್ಲ, ಅಷ್ಟೊಂದು ದೊಡ್ಡ ಸೈಟ್ ತೊಗೊಳಕಂತಾಗ ಜಾಯಿಂಟ್ ವೆಂಚರ್ ಅಂತ ತುಂಬಾ ಒಂದು ಬೆಸ್ಟ್ ಸಜೆಷನ್ ಇದೆ. ನೀವು ನಿಮ್ಮ ಎಕ್ಸ್ಟೆಂಡೆಡ್ ಫ್ಯಾಮಿಲಿ, ಅಣ್ಣ ತಮ್ಮಗಳು, ಬ್ರದರು, ಅಥವಾ ನಿಮ್ಮ ಕ್ಲೋಸ್ ಫ್ರೆಂಡ್ಸು ಆರ್ ಯುವರ್ ಕೊಲೀಗ್ಸು ಒಂದು ಲೈಕ್ ಮೈಂಡೆಡ್ ಇದ್ರೆ ನೀವು ತಗೋಬಹುದು. ಇದನ್ನ ಅದೇ ತರನೇ ಇದನ್ನ ಒಂದು 4 ಜನ ಬೈ ಮಾಡಿದ್ದಾರೆ ಜಾಯಿಂಟ್ ಅಲ್ಲಿ, ವಿಚ್ ಇಸ್ ರಿಯಲಿ ಗ್ರೇಟ್. ನನ್ನ ಪ್ರಕಾರ ಪ್ರೈಸ್ ಐ ವಿಲ್ ನಾಟ್ ಕಮೆಂಟ್. ಪ್ರಾಬಬ್ಲಿ ಅಷ್ಟು ದೊಡ್ಡ ಬಜೆಟ್ ದೊಡ್ಡ ಸೈಟ್ ಅನ್ನ ಟ್ಯಾಕಲ್ ಮಾಡಕ್ಕೆ ಅವ್ರ ಐಡಿಯಾ ಮಾಡಿರೋದು ಪ್ರಾಬಬ್ಲಿ ಎ ಗ್ರೇಟ್ ಐಡಿಯಾ ನನ್ನ ಪ್ರಕಾರ. ಸೊ ದಿಸ್ ಇಸ್ ಎಂಟೈರ್ ಲೀಸ್ಟ್. ಓಕೆ, ಸೊ ಇನ್ ಕೇಸ್ ಈ ಲೀಸ್ಟ್ ನಿಮ್ಗೆ ಏನಾದರೂ ಬೇಕಂದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ನಂದು ನನ್ನೆಲ್ಲ ಫಾಲೋ ಮಾಡಿ, ನನಗೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ, ನಿಮ್ದು ಇಮೇಲ್ ID ಇನ್ಸ್ಟಾಗ್ರಾಮಲ್ಲಿ ಹಾಕಿ. ಸೊ ನಾನು ನಿಮಗೆ ಈ ಲೀಸ್ಟನ್ನ ಕಳಿಸ್ಕೊಡ್ತೀನಿ. ಓಕೆ, ಸೊ ಐ ರಿಕ್ವೆಸ್ಟ್ ಯು ಫಾಲೋ ಮೀ ಇನ್ ಆಲ್ ದ ಚಾನಲ್, ಜಾಯಿನ್ ಅವರ್ ಗ್ರೂಪಿಗೆ ಜಾಯ್ನ್ ಆಗಿ. ನಂದು ಇನ್ಸ್ಟಾಗ್ರಾಮ್ ID ಎಲ್ಲ ಹಾಕಿದ್ದೀನಿ. ಐ ಜಸ್ಟ್ ವಾಂಟ್ ಟು ಗ್ರೋ ದೇರ್ ಆಲ್ಸೋ. ಇಫ್ ಯು ಆರ್ ಇನ್ ಇನ್ಸ್ಟಾಗ್ರಾಮ್ ಪ್ಲೀಸ್ ಫಾಲೋ ಮೀ. ಸೊ ಇಲ್ಲಿವರೆಗೂ ನನ್ನ ವಿಡಿಯೋ ನೋಡ್ತಾ ಇದ್ದರೆ ವಿಡಿಯೋ ಹೇಗಿತ್ತು ಅಂತೇಳಿ 1-2 ಕಮೆಂಟ್ ಹಾಕಿ. ಇನ್ ಕೇಸ್ ಯಾರಾದರೂ ಆಪ್ಷನ್ ಬಗ್ಗೆ ಮಿಸ್ ಮಾಡಿಕೊಂಡು ಏತನ ಆಯಿತು ಅಂತ ಏನಾದರೂ ಕನ್ಫ್ಯೂಷನ್ ಇದ್ದರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. So on that note, I wish everybody in advance Christmas and advance New Year. So ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ. Thank you so much. Bye bye.